10 ತಿಂಗಳ ಬಳಿಕ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ ಭವಾನಿ ರೇವಣ್ಣ. ಹಾಸನ ಮೈಸೂರಿಗೆ ಹೋಗಬಾರದು ಅಂತ ಕೋರ್ಟ್ ಅನುಮತಿಯನ್ನ ಅಂದ್ರೆ ಷರತ್ತನ್ನ ಹಾಕಿತ್ತು. ಈಗ ಅನುಮತಿ ಸಿಕ್ಕಿದೆ. ಈಗಾಗಲೇ ಏನು ಜಾಮೀನು ಪಡ್ಕೊಂಡಿದ್ರು ಅದರ ಸಂದರ್ಭದಲ್ಲಿ ಈ ಷರತ್ತನ್ನ ಹಾಕಲಾಗಿತ್ತು. ಆದರೆ 10 ತಿಂಗಳ ಬಳಿಕ ಈಗ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಡೋದಕ್ಕೆ ಅನುಮತಿ ಸಿಕ್ಕಿದೆ. ಹಾಸನ ಮೈಸೂರಿಗೆ ಹೋಗಲೇಬಾರದು ಅಂತ ಕೋರ್ಟ್ ಹೇಳಿತ್ತು. ಆದ್ರೀಗ ಸಡಿಲಿಸಿದೆ ಷರತ್ತುಗಳನ್ನ. ಆರತಿ ಮಾಡಿ ಬರಮಾಡಿಕೊಂಡಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಹಾಸನ ಮೈಸೂರಿಗೆ ಹೋಗಬಾರ್ದು ಅಂತ ಕೋರ್ಟ್ನ ಆದೇಶ ಇತ್ತು. ಆದ್ರೀಗ ಆ ಆದೇಶದಲ್ಲಿ ಸ್ವಲ್ಪ ಸಡಿಲಿಕೆ ಆಗಿದೆ. ಕಿಡ್ನ್ಯಾಪ್ ಪ್ರಕರಣ ಹಿನ್ನೆಲೆ ಹಾಸನ ಮೈಸೂರಿಗೆ ಹೋಗಬಾರ್ದು ಅನ್ನುವಂಥ ಆದೇಶ ಇತ್ತು. ಸದ್ಯ ಹಾಸನದ ಹಿರಿಸಾವೆ ಗೇಟ್ ಬಳಿ ಜೆಡಿಎಸ್ನ ಕಾರ್ಯಕರ್ತರು ಈ ರೀತಿಯಾಗಿ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಸ್ವಾಗತ ಕಾರ್ಯಕ್ರಮದ ನಂತರ ಭವಾನಿ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಸನಕ್ಕೆ ಬರೋದನ್ನ ಯಾರಿಗೂ ಹೇಳಿರಲಿಲ್ಲ ನಾನು, ಹಾಗಿದ್ರೂ ಕೂಡ ನನಗಾಗಿ ಕಾದಿದ್ದಾರೆ ಇವರೆಲ್ಲರೂ. ಅವ್ರು ನನ್ನ ಮೇಲೆ ಇಟ್ಕೊಂಡಿರುವಂಥ ಅಭಿಮಾನಕ್ಕೆ ನಾನು ಚಿರಋಣಿ. ಈಗಲೂ ಅಭಿಮಾನ ಇಟ್ಕೊಂಡಿದ್ದಾರೆ ನನ್ನ ಮೇಲೆ. ಇನ್ನು ಮುಂದೆ ಹಾಸನ ಬಿಟ್ಟು ಓಡ್ ಹೋಗಲ್ಲ. ರಾಜಕೀಯ ಮುಂದೆ ಇದೆ. ಜಾಮೀನು ಸಿಕ್ಕ ನಂತರ ಫಸ್ಟ್ ರಿಯಾಕ್ಷನ್ ಇದು ಭವಾನಿ ರೇವಣ್ಣ ಅವರ ರಿಯಾಕ್ಷನ್. ಅತ್ಯಾಚಾರ ಹಾಗೂ ಒಂದಷ್ಟು ಬೆದರಿಕೆ, ಆ ಸಂತ್ರಸ್ತೆಯರನ್ನ ಕಿಡ್ನ್ಯಾಪ್ ಮಾಡಿದಂಥ ಕೇಸಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಇದ್ದಂಥ ಸಂತ್ರಸ್ತೆಯರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ತೋಟದ ಮನೇಲಿ ಬಚ್ಚಿಟ್ಟಿದ್ರು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರಿಗೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು. ಆಮೇಲೆ ಅವ್ರು ತಲೆ ಮರೆಸ್ಕೊಂಡು ಹೋಗಿದ್ರು. ನಂತರ ಜಾಮೀನು ಕೂಡ ಸಿಕ್ತು. ಅದೆಲ್ಲವೂ ಆದ ನಂತರ ಹಾಸನ ಹಾಗೂ ಮೈಸೂರಿಗೆ ಹೋಗೋದಕ್ಕೆ ಅಂತ ಅವರಿಗೆ ಈಗ ಅವಕಾಶ ಸಿಕ್ಕಿರೋದ್ರಿಂದ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಜೆಡಿಎಸ್ನ ಕಾರ್ಯಕರ್ತರು ಅಲ್ಲಿ ಅವ್ರನ್ನ ಬರಮಾಡ್ಕೊಂಡಿರುವಂಥ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇನ್ಮೇಲೆ ನಾನು ಹಾಸನ ಬಿಟ್ಟು ಓಡ್ ಹೋಗಲ್ಲ ಅಂತ ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಭವಾನಿ ರೇವಣ್ಣ. ನಾನು ಬರೋವಂಥ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ನಮ್ಮ ಡ್ರೈವರು ಮತ್ತು ನಮ್ಮ ಜೊತೆ ಇರೋ ಹುಡುಗನಿಗೆ ಫೋನ್ ಗನ್ಮ್ಯಾನ್ ಅವ್ರಿಗೂ ಫೋನ್ ಬರ್ತಾಯಿತ್ತು. ಅವಾಗ ಗೊತ್ತಾಯಿತು ನನಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ನನಗೆ ವಿಷಯ ಗೊತ್ತಿಲ್ಲ. ಆದರೆ ನಾನು ಯಾಕೆ ಬರೋಕ್ಕೆ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ ಈಗಲೂ ಇದ್ದಾರೆ. ಆ ಮೊದಲು ಹೇಗಿದ್ರು ಅದೇ ಪ್ರೀತಿ ವಿಶ್ವಾಸ ಈಗಲೂ ಇದ್ದಾರೆ. ನಾನು ಅಷ್ಟೇ ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ. ನಾನೆಲ್ಲೂ ದೂರ ಓಡೋಗಲ್ಲ. ನಾನು ಆ ಜನದ ಜೊತೆಲೇ ಇರ್ತೀನಿ. ನಂಗೆ ಅಷ್ಟೇ ಸಾಕು. ಅದೇ ಖುಷಿ ನಂಗೆ ಸರ್. ಯಾರು ಆ ಥರ ಅಂದ್ಕೊಂಡಿಲ್ಲ ಬಿಡಿ, ಅವ್ರು ಬರಲ್ಲ ಅಂತ. ನಮ್ಮ ಜನ ಅಂತೂ ಅವ್ರು ಯಾರು ಆ ಥರ ಅಂದ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅದೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ದೇವ್ರು ಹೇಗೆ ದಾರಿ ತೋರಿಸ್ತಾನೆ ಆ ರೀತಿ ನಾವು ಮುಂದುವರಿತೀವಿ. ಎಸ್ ನೋಡಿ, ಹಾಸನ ಹಾಗೂ ಮೈಸೂರಿಗೆ ಹೋಗಬಾರ್ದು ಅನ್ನುವಂಥ ಷರತ್ತು ಇತ್ತು. ಅವರಿಗೆ ಜಾಮೀನು ಸಿಕ್ಕಂಥ ಸಂದರ್ಭದಲ್ಲಿ ಈಗ ಸಡಿಲಿಕೆ ಆದರೂ ಕೂಡ ಸಾಕ್ಷಿಗಳ ಮನೆ ಇರುವಂಥ 500 ಮೀಟರ್ ವ್ಯಾಪ್ತಿಯಲ್ಲಿ ಅವ್ರು ಹೋಗೋ ಹಾಗಿಲ್ಲ, ಅಲ್ಲಿ ಕಾಣಿಸ್ಕೊಳ್ಳುವಂತಿಲ್ಲ. ಇದು ಕೂಡ ಅವರಿಗಿರುವಂಥ ಷರತ್ತು. ಇನ್ನು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮುಂದೆ ನೋಡೋಣ, ದೇವ್ರು ಇಟ್ಟಂಗಾಗುತ್ತೆ, ಹೆಂಗೆ ಹೋಗುತ್ತೋ ಹಾಗೆ ನಡ್ಕೊಂಡು ಹೋದರೆ ಆಯಿತು ಅಂತೇಳಿ ಭವಾನಿ ರೇವಣ್ಣ ಮಾತನಾಡಿರೋದು. ಇಲ್ಲಿವರೆಗೂ ಕೂಡ ಅನೇಕ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ವು. ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಬರೀ ಜಾಮೀನು ಅರ್ಜಿ ಹಾಕ್ಕೊಂಡಿದ್ದಾರೆ, ಕೋರ್ಟ್ಗೆ ಬಂದು ಹೋದ್ರು ಅಂತಿದ್ರು. ಆದ್ರೀಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಭವಾನಿ ರೇವಣ್ಣ ಇಲ್ಲಿವರೆಗೂ ಕೂಡ ಕೋರ್ಟ್ಗೆ ಬಂದು ಹೋದ್ರು, ಜಾಮೀನು ಪಡ್ಕೊಂಡ್ರು ಅನ್ನುವಂಥದ್ದು ಮಾತ್ರ ಕೇಳ್ತಾ ಇದ್ವಿ. ಈಗ ಇಷ್ಟೆಲ್ಲ ದಿನಗಳಾದ ನಂತರ ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹೇಗಿದೆ ರಿಯಾಕ್ಷನ್? ಅವರು ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಈಗಾಗಲೇ. ಸೌಖ್ಯ, ಹಾಸನ ಜಿಲ್ಲೆಯಲ್ಲಿ ಒಂದ್ ರೀತಿ ಭವಾನಿ ರೇವಣ್ಣ ಕಳೆದ 10 ತಿಂಗಳಿಂದಲೂ ಕೂಡ ಹಾಸನ ಜಿಲ್ಲೆಗೆ ಎಂಟ್ರಿ ಕೊಟ್ಟಿರಲಿಲ್ಲ. ಯಾಕಂತಂದ್ರೆ ಕಿಡ್ನಾಪ್ ಪ್ರಕರಣವೊಂದರಲ್ಲಿ ಕೋರ್ಟ್ ಕೂಡ ಆದೇಶ ಕೊಟ್ಟಿತ್ತು. ಹಾಸನ ಮತ್ತೆ ಮೈಸೂರು ಭಾಗಕ್ಕೆ ಭವಾನಿ ರೇವಣ್ಣ ಹೋಗೋ ಆಗಿಲ್ಲ, ಸಾಕ್ಷ್ಯನಾಶ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಆದೇಶವಿತ್ತು. ಯಾವಾಗ ಕೋರ್ಟ್ ಸೂಚನೆ ಕೊಡುತ್ತೆ ಹಾಸನಕ್ಕೆ ಎಂಟ್ರಿ ಆಗ್ಬೋದು ಅನ್ನುವ ಹಿನ್ನೆಲೆಯಲ್ಲಿ ಕೋರ್ಟ್ ಸೂಚನೆ ಕೊಡುತ್ತೆ. ಹಾಗಾಗಿ ಇವತ್ತು ಹಾಸನದ ಹಿರಿಸಾವೆಯ ಗೇಟ್ ಬಳಿ ಭವಾನಿ ರೇವಣ್ಣ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಅದ್ದೂರಿಯಾಗಿ ಜೆಡಿಎಸ್ ನ ಕಾರ್ಯಕರ್ತರು ಅವರನ್ನ ಬೀಳ್ಕೊಡುಗೆ ಮಾಡುವಂತದ್ದು, ಆರತಿ ಎತ್ತಿ ಸ್ವಾಗತ ಮಾಡುವ ಮೂಲಕ ಭವಾನಿ ರೇವಣ್ಣರವರನ್ನ ಹಾಸನ ಜಿಲ್ಲೆಗೆ ಬರಮಾಡಿಕೊಂಡಿತ್ತು. ನಂತರ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು ಏನಂತಂದ್ರೆ, ಹಾಸನ ಜಿಲ್ಲೆಯನ್ನು ಬಿಟ್ಟು
ನಾನು ಎಲ್ಲೂ ಕೂಡ ಓಡಿ ಹೋಗೋದಿಲ್ಲ, ಹಾಸನ ಜಿಲ್ಲೆಯಲ್ಲೇ ರಾಜಕೀಯ ಮಾಡ್ತೀನಿ, ಜೊತೆಗೆ ರಾಜಕೀಯವನ್ನು ಕೂಡ ಮುಂದೆ ನೋಡೋಣ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಹಾಗಾಗಿ ಕಾರ್ಯಕರ್ತರು ಕೂಡ ಯಾರು ನಾನು ಹಾಸನ ಜಿಲ್ಲೆಗೆ ಬರೋದಿಲ್ಲ, ಜೊತೆಗೆ ಕಾರ್ಯಕರ್ತರು ನಮ್ಮನ್ನು ಬಿಟ್ಟಿದ್ದಾರೆ ಅಂತ ಯಾರು ಕೂಡ ಅಂದುಕೊಂಡಿರ್ಲಿಲ್ಲ. ಇಲ್ಲೇ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಕಾರ್ಯಕರ್ತರು ಇದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ಮೊದಲ ಬಾರಿಗೆ ಸುಮಾರು 10-11 ತಿಂಗಳಿಂದ ಮೊದಲ ಬಾರಿಗೆ ಭವಾನಿ ರೇವಣ್ಣ ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಅಲ್ಲಿಂದ ನೇರವಾಗಿ ಹಿರಿಸಾವೆಯ ಗೇಟ್ ಬಳಿಯಿಂದ ನೇರವಾಗಿ ಅವರ ತೋಟದ ಫಾರ್ಮ್ ಹೌಸ್ ಏನಿದೆ, ಸೂರಜ್ ರೇವಣ್ಣರನ್ನ ಭೇಟಿ ಮಾಡ್ಲಿಕ್ಕೆ ಭವಾನಿ ರೇವಣ್ಣ ಅಲ್ಲಿಗೆ ಹೋಗ್ತಾ ಇದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಸುಮಾರು 10-11 ತಿಂಗಳ ನಂತರ ಭವಾನಿ ರೇವಣ್ಣ ಹಾಸನಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು. ಸೌಖ್ಯ ಪ್ರಕಾಶ್, ಈಗ ಅವರಿಗೆ ಒಂದಷ್ಟು ಷರತ್ತುಗಳಿತ್ತು, ಅದರಲ್ಲಿ ಸಡಿಲಿಕೆ ಆಗಿದೆ. ಬಟ್ ಈಗ ಸಾಕ್ಷಿಗಳ ಮನೆಗಳಿರುವಂಥ 500 ಮೀಟರ್ ವ್ಯಾಪ್ತಿಯಲ್ಲಿ ಅವ್ರು ಕಾಣಿಸ್ಕೊಳ್ಳುವಂತಿಲ್ಲ, ಹೋಗೋ ಆಗಿಲ್ಲ, ಅಂದರೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಿರ್ಬೋದು ಅಥವಾ ಅವ್ರು ಮೀಟ್ ಮಾಡೋದು ಇದ್ಯಾವುದು ಆಗಬಾರ್ದು ಅನ್ನೋದು ಷರತ್ತುಗಳಿರೋದು. ಅವ್ರು ಸದ್ಯಕ್ಕೆ ಭೇಟಿ ಕೊಟ್ಟಿರುವಂಥ ಉದ್ದೇಶ ಏನು ಅನ್ನೋದು ಗೊತ್ತಾಯ್ತಾ? ಈಗ ಸದ್ಯಕ್ಕೆ ಯಾವ ರೀತಿಯಾಗಿ ಅಂದ್ರೆ ಮೊದಲನೇದಾಗಿ ಹಾಸನ ಜಿಲ್ಲೆಯ ಕಾರ್ಯಕರ್ತರನ್ನ ಭೇಟಿ ಮಾಡ್ಲಿಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನಂತರ ಒಂದಿಷ್ಟು ರಾಜಕಾರಣಿಗಳನ್ನ ಮಾತನಾಡಿಸ್ಲಿಕ್ಕೆ, ಜೊತೆಗೆ ಕೋರ್ಟ್ ಕೂಡ ಸಾಕಷ್ಟು ಷರತ್ತುಬದ್ಧವಾಗಿ ಅವರಿಗೆ ಒಂದಿಷ್ಟು ಹೇಳಿರುವಂತದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಂತಹ ಜಾಗಕ್ಕೆ ಹೋಗಬಾರದು ಅನ್ನುವ ಸೂಚನೆಯನ್ನು, ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಅದೇ ರೀತಿ ಕೂಡ ಭವಾನಿ ರೇವಣ್ಣ ಇರ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದ್ರೆ JDS ನ ಹಾಸನದ ಕೆಲವು ಕೌನ್ಸಿಲರ್ಗಳಾಗಿರ್ಬೋದು, JDS ನ ಮುಖಂಡರುಗಳಾಗಿರ್ಬೋದು, ಎಲ್ಲರೂ ಇವತ್ತು ಹಾಸನ ಜಿಲ್ಲೆಯ ಹಿರಿಸಾವೆಯ ಟೋಲ್ ಬಳಿ ಪಟಾಕಿ ಸಿಡಿಸಿ ಅವರಿಗೆ ಹಾರ ಮತ್ತೆ ಸನ್ಮಾನ ಮಾಡಿ ಅದ್ದೂರಿಯಾಗಿ ಬರಮಾಡಿಕೊಂಡಿರುವಂತದ್ದು. ಒಟ್ಟಾರೆ ಮೊದಲನೇದಾಗಿ ಪ್ರತಿಕ್ರಿಯೆ ನೀಡಿದಂತ ಸಂದರ್ಭದಲ್ಲಿ ನಾನು ಯಾರನ್ನೂ ಕೂಡ ಇಲ್ಲಿಗೆ ಬರ್ಲಿಕ್ಕೆ ಹೇಳಿರಲಿಲ್ಲ, ಆದ್ರೂ ವಿಚಾರ ಗೊತ್ತಿಲ್ಲದೆ ಇದ್ರು ಬಂದಿದ್ದಾರೆ. ಹೇಗೆ ವಿಚಾರ ಗೊತ್ತಾಯ್ತು ಅನ್ನೋದು ನಮಗೂ ಗೊತ್ತಿಲ್ಲ. ಬಟ್ ಈಗ ನಾನು ಸದ್ಯಕ್ಕೆ ಏನು ಮಾತನಾಡೋದಿಲ್ಲ, ರಾಜಕೀಯ ಮುಂದೆ ಇದೆ ನೋಡೋಣ. ಬಟ್ ಹಾಸನವನ್ನು ನಾನು ಹಾಸನ ಜಿಲ್ಲೆಯಿಂದ ಇನ್ನು ಮುಂದೆ ಓಡಿ ಹೋಗಲ್ಲ ಅನ್ನುವ ಮಾತನ್ನ ಕಡಾಖಂಡಿತವಾಗಿ ಭವಾನಿ